ಸೊ ಫ್ರೆಂಡ್ಸ್, ಎಂಟರ್ ಆದ್ವಿ ಹೋಮ್ ಸ್ಟೇಗೆ. ನಾವು ಇವರೇ ಹೋಮ್ ಸ್ಟೇ ಓನರು, ಮಿಸ್ಟರ್ ತನ್ವೀರ್. ಆ್ಯಂಡ್ ನೋಡಿ ಮನೆ, ನಮ್ಮ ಸಿಸ್ಟರ್ ಎಲ್ಲ ಬ್ಯಾಗ್ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ ಅವ್ರವ್ರು ಇದಕ್ಕೆ. ದಿಸ್ ಇಸ್ ಹೌ ನಮ್ಮ ಹೋಮ್ ಸ್ಟೇ ಇದೆ. ದಿಸ್ ಇಸ್ ಲಿವಿಂಗ್ ಏರಿಯಾ, ದಿಸ್ ಇಸ್ ಡೈನಿಂಗ್. ಹಾಂ, ಇದು ರೂಮ್. ಆ್ಯಕ್ಚುಲಿ ನಾವು 2 ಬೆಡ್ರೂಮ್ದು ಆಪ್ಟ್ ಮಾಡಿರೋದು. ಇದು ವಿತೌಟ್ ಅಟ್ಯಾಚ್ ಬಾತ್ರೂಮ್ ಇಲ್ಲ ಇದರಲ್ಲಿ, ಇದು ಸಪ್ರೇಟ್ ಬಾತ್ರೂಮ್. ನನ್ನ ಮಗ ಹೋಗಿದ್ದಾನೆ ಆಲ್ರೆಡಿ. ಇಟ್ಸ್ ನೈಸ್. ಆ್ಯಂಡ್ ನೋಡಿ, ನಮ್ಮ ಮಮ್ಮಿ ಫುಲ್ ಟಯರ್ಡಾಗಿ ಕಾಫಿ ತೊಗೊಳ್ತಾ ಇದ್ದಾರೆ ಆಲ್ರೆಡಿ. ಆ್ಯಂಡ್ ದಿಸ್ ಇಸ್ ಆರ್ ರೂಮ್. ಎಲ್ಲ ಹಂಗೆ ಇಟ್ಕೊಂಡಿದ್ದೀವಿ, ಇನ್ನೂ ಏನು ಸೆಗ್ರಿಗೇಟ್ ಮಾಡಿಲ್ಲ. ಸೊ ಇದು ಅಟ್ಯಾಚ್ಡ್ ಟಾಯ್ಲೆಟ್ ರೂಮ್, ಚೆನ್ನಾಗಿದೆ. ಅದು ಇದೇ ಥರ ಇದೆ, ಗೀಸರ್ ಇದೆ, ಎಲ್ಲ ಫೆಸಿಲಿಟೀಸ್ ಇದೆ. ಸೊ ಆ್ಯಂಡ್ ಓಕೆ, ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಬಂದರೆ ವಾಶ್ ಬೇಸನ್ ಆ್ಯಂಡ್ ಔಟ್ಸೈಡ್ ಬಾಲ್ಕನಿ ಇನ್ ದ ಸೆನ್ಸ್ ಇಲ್ಲಿ ಡಸ್ಟ್ಬಿನ್ ಎಲ್ಲ ಇದೆ, ಗ್ರೀನರಿನೂ ಇದೆ. ಆ್ಯಂಡ್ ದಿಸ್ ಇಸ್ ಆರ್ ಕಿಚನಲ್ಲಿ ನೋಡಿ ನಿಮಗೆ ಎಲ್ಲ ಫೆಸಿಲಿಟೀಸು ಇದೆ. ಅಕ್ವಾಗಾರ್ಡ್ ಇದೆ, ಆ್ಯಂಡ್ ಡಿಶ್ ವಾಷರ್ ಎಲ್ಲ ಕೊಡ್ತಾರೆ, ವೆಸಲ್ಸ್ ಎಲ್ಲ ಅವರೇ ಕೊಡ್ತಾರೆ. ಆ್ಯಂಡ್ ಡಬಲ್ ಡೋರ್ ಫ್ರಿಡ್ಜ್ ಇದೆ, ನೀವೇನು ಬೇಕಾದ್ರೂ ಸ್ಟೋರ್ ಮಾಡ್ಬೋದು. ಆ್ಯಕ್ಚುಲಿ ನಾವು ಹಾಲು ಪ್ಯಾಕೆಟ್ ತಂದು ಹಾಲು ಸ್ಟೋರ್ ಮಾಡಿದ್ದೀವಿ ಸದ್ಯಕ್ಕೆ. ಆ್ಯಂಡ್ ಮಿಕ್ಸರ್, ಯುಟೆನ್ಸಿಲ್ಸ್ ಎಲ್ಲ ಇದೆ ನಿಮಗೆ ನೋಡಿ, ಎಲ್ಲ ಯುಟೆನ್ಸಿಲ್ಸ್ ಎಲ್ಲ ಸಿಗತ್ತೆ. ಇಲ್ಲೂ ಇದೆ ನೋಡಿ. ಸೊ ಕಮ್ಮಿಂಗ್ ಹಿಯರ್, ಇಲ್ಲೂ ಸ್ವಲ್ಪ ಯುಟೆನ್ಸಿಲ್ಸ್ ಇದೆ, ಪ್ಯಾನ್ ಇದೆ, ಮೇಯ್ನಾಗಿ ವಾಷಿಂಗ್ ಮಿಷಿನ್ ಇದೆ. ಸೊ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ನಮ್ಮ ಹೋಮ್ ಸ್ಟೇ. ಆ್ಯಕ್ಚುಲಿ ನನ್ನ ಮಕ್ಕಳೆಲ್ಲ ಆಲ್ರೆಡಿ ಊಟ ಎಲ್ಲ ತಿಂದು ಟಿಫನ್ನು. ಏನಪ್ಪ ತಿಂದೆ? ಏನು ತಿಂದೆ? ಖಾಲಿ ಪ್ಲೇಟ್ ಇಟ್ಟಿದ್ಯಾ? ಸೊ ಗೊತ್ತಾಗ್ತಿಲ್ಲ. ಮ್ಯಾಗಿ ತಿಂದ? ಅಪ್ಪು ನೀನೇನು ತಿಂದೆ? ಅಪ್ಪು ನೀನೇನು ತಿಂದೆ? ಏನು ತಿಂದಿಲ್ಲ. ಯಾಕೆ ಮ್ಯಾಗಿ ತಿಂದಿಲ್ಲ? ನೀವೇನು ತಿನ್ರಿ? ತಣ್ಣಗಿರೋ ಚಿತ್ರಾನ್ನ ಅಂತೆ ನೋಡಿ ಫ್ರೆಂಡ್ಸ್. ಇಲ್ಲೊಂದು ದೇವ್ರ ಫೋಟೋನೂ ಇದೆ ನೋಡಿ. ನಮ್ಮ ಮಮ್ಮಿ ಟಿಫನ್ ತಿಂತಾ ಇದ್ದಾರೆ. ನಾವೇ ಮಾಡಿರೋದು ಚಿತ್ರಾನ್ನ ಮಾಡಿದ್ದೀವಿ, ಅಥೆಂಟಿಕ್ ಫುಡ್ ಚಿತ್ರಾನ್ನ. ಎಲ್ಲಿ ಬಂದರೂ ಇದೇ ಚಿತ್ರಾನ್ನ. ಈಗ ಅವ್ರದ್ದಾಯಿತು. ಈಗ ನಮ್ಮ ಸಿಸ್ಟರ್ ಏನು ಮಾಡ್ತಿದ್ದಾರೆ, ಅವರು ಫಿಶ್ ಪ್ರಿಯೆ. ಸೊ ಅದನ್ನು ತವಾ ಫ್ರೈಗೆ ಎಲ್ಲ ರೆಡಿ ಮಾಡಿ ನೋಡಿ, ಎಲ್ಲ ಮ್ಯಾರಿನೇಟ್ ಮಾಡಿ ಫುಲ್ಲು ಕಲಸಿ ನೋಡಿ ಎಷ್ಟು ಚೆಂದ ಮಾಡಿದ್ದಾರೆ ಅಂದರೆ. ಸೊ ನೋಡಿ ಎಲ್ಲ ಕೊಟ್ಟಿದ್ದಾರೆ, ಮಿಕ್ಸರು, ಕಟ್ ಮಾಡೋಕ್ಕೆ ಡಿಶ್ ವಾಷರು. ಸೊ ಇಲ್ಲೇ ತೊಗೊಂಡು ಬಂದು ಆ್ಯಕ್ಚುಲಿ ಇಲ್ಲಿ ಏನೇನು ತಯಾರಿ ಆಗಿದೆ ಗೊತ್ತಾ, ತೋರಿಸ್ತೀನಿ ಬನ್ನಿ. ನೋಡಿ ನನ್ನ ಮಗ ಮ್ಯಾಗಿನ ಅರ್ಧಂಬರ್ಧ ತಿಂದ್ಬಿಟ್ಟು ಇಟ್ಟಿದ್ದಾನೆ. ಇಲ್ಲಿ ಚಿತ್ರಾನ್ನ ರೆಡಿ ಇದೆ. ನಮ್ಮ ಸಿಸ್ಟರ್ ಚಿತ್ರಾನ್ನ ಮಾಡಿದ್ರು. ಇದು ರೈಸು, ಇದೆಲ್ಲ ಮಸಾಲ ಐಟಮ್ಸ್. ಇಲ್ಲಿ ನೋಡಿ ಎಲ್ಲ ಫುಲ್ಲು ಕ್ರಾಕರೀಸ್ ಎಲ್ಲ ಇದೆ, ಎಲ್ಲ ಬಾಟಲ್ಸು, ಗ್ಲಾಸಸ್ಸು ಎಲ್ಲ ಇದೆ. ನಮಗೇನೇನು ಬೇಕು ಅಂತ ನಾವು ತೊಗೊಂಡು ಬಂದ್ವಿ ಇಲ್ಲಿ ಮಾಡಲಿಕ್ಕೆ. ಸೊ ಮ್ಯಾಗಿ ಅಂತೂ ಮೈ ಫೇವ್ರೆಟ್. ಮ್ಯಾಗಿ ಜಾಸ್ತಿ ಇದೆ ತಿನ್ನೋದೆ. ನನ್ನ ಮಗ ಆಲ್ರೆಡಿ ಹಾಯ್ ತಿಂದು ಇವಾಗ ನೆಕ್ಸ್ಟು ನಾನು ನೋಡಿ ಇನ್ನೂ ಏನು ರೆಡಿ ಆಗಿಲ್ಲ. ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ಟಿಫನ್ ಮಾಡಿ ಆಚೆ ಹೋಗೋಣ. ಬೀಚು ಮತ್ತು ಇನ್ಯಾವುದೋ ಒಂದು ಪ್ಲೇಸ್ ಹೇಳಿದ್ರು, ಹೋಗೋಣ ಎಲ್ಲಿ ಅಂತ. ನೋಡಿ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಏನು ಮಾಡಿದ್ರು ಗೊತ್ತಾ, ಎದುರುಗಡೆ ಇರೋ ಒಂದು ಏನದು ತೆಂಗಿನ ಮರದಲ್ಲಿ ಎಳ್ನೀರನ್ನ ಕಿತ್ಕೊಂಡ್ಬಂದಿದ್ದಾರೆ. ಇದಕ್ಕಿಲ್ಲಿ ಬೋಂಡ ಅಂತಾರೆ. ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಚಾಕುನಲ್ಲಿ ಕುಯ್ತಾ ಇದ್ದಾರೆ. ಅಯ್ಯೋ ನೀರೇ ಬಂದ್ಬಿಡ್ತಾ ಆಚೆ. ಹಂಗ ಮಾಡ್ತಾರೆ, ಮಧ್ಯದಲ್ಲಿ ತೂತು ಮಾಡ್ತಾರೆ, ನೀರೇ ಆಚೆ ಬಂದ್ಬಿಡ್ತೀವಿ. ಇವ್ರು ಮಧ್ಯದಲ್ಲಿ ಇವಾಗ ತೆಗೀರಿ, ಹಿಂಗೆ ಇಟ್ಕೊಳ್ರಿ, ಹಿಂಗೆ ಇಟ್ಕೊಂಡು ಮಧ್ಯದಲ್ಲಿ ತೆಗೀರಿ. ಇದು ನಮ್ಮ ಊರ ಕಡೆ ಈ ಥರ ಬೋಂಡ ಅಲ್ಲಪ್ಪ, ನೀನು ಹೆಂಗೆ ಬೇಕು ಹಂಗೆ ಮಾಡೋಕ್ಕೆ. ನಾನು ಬೋಂಡ ಕುಡಿತಾ ಇದ್ದೀನಿ. ಕೂದಲು ಬೇರೆ ಅಡ್ಡ ಬರ್ತಾ ಇದೆ. ಇಷ್ಟೊಂದು ಐತಲ್ಲ ನೀರು. ಟೇಸ್ಟ್ ನೋಡಿ ನೀರೊಂದು ಸ್ವಲ್ಪ ಬಗ್ಗು.
ಸಗದಾಗಿತ್ತು ಬೋಂಡ ಅಲ್ಲ ಎಳ್ನೀರು. ನಮ್ ಕಡೆ ಎಲ್ಲ ಹಿಂಗ್ ಮಾಡ್ಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿದ್ದೋಗ್ತಾ ಇದೆ, ಅಂದ್ರೆ ಬಿಚ್ತಾ ಇದೆ ನೋಡಿ. ವಾವ್, ನೋಡಿ ಎಷ್ಟು ಶಕ್ತಿಶಾಲಿ ಇದ್ದಾರೆ ನನ್ನ ಹಸ್ಬೆಂಡ್ ಅಂತ. ಅದ್ರಲ್ಲಿ ಏನು ಬೋಂಡಾನು ಇಲ್ಲ ಬುಂಡಾನು ಇಲ್ಲ, ಅದ್ರಲ್ಲಿ ನೀರು ಚೆನ್ನಾಗಿತ್ತು. ಫ್ರೆಂಡ್ಸ್, ಆಲ್ರೆಡಿ ನಾನು ರೆಡಿ ಆಗಿದ್ದೀನಿ ಆಚೆ ಹೋಗೋದಕ್ಕೆ. ನೋಡಿ ನಮ್ಮ ಸಿಸ್ಟರ್ ಕೂಡ ರೆಡಿ ಆಗಿಬಿಟ್ಟು ಅವರು ಊಟ ಮಾಡ್ತಾ ಇದ್ದಾರೆ ಇಲ್ಲೇ. ಫಿಶ್ ಕರಿ ವಿತ್ ರೈಸ್, ಅದು ಅವ್ರ ಫೇವ್ರೆಟ್. ಫುಲ್ ರೆಡಿ, ನಾನು ರೆಡಿ. ಆ್ಯಕ್ಚುಲಿ ನೋಡಿ ನಿಮಗಿದೆ ಇವಾಗ ಕ್ಲೈಮೇಟು ಫುಲ್ಲು ಮಳೆ ಸಿಕ್ಕಾಬಿಟ್ಟೆ. ಸೊ ಇಲ್ಲಿ ಎಲ್ಲ ಏನೇನು ಮಾಡ್ತಿದ್ದಾರೆ, ಮಕ್ಕಳದೆಲ್ಲ ಊಟ ಆಗಿದೆ, ಮಮ್ಮಿದು ಆಗಿದೆ, ಊಟ ಮಾಡ್ತಿದ್ದಾರೆ. ಅವು ಒಂದು ನಿಮಿಷ ಇರು, ಅವರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಹೆಂಗಿದೆ ಫುಡ್ಡು? ಲಂಚು ಚೆನ್ನಾಗಿದೆಯಾ? ನೋ ವರ್ಡಿಂಗ್ಸ. ಬಾವ ಹೇಗಿದೆ ಫಿಶ್ ಕರಿ? ಚೆನ್ನಾಗಿದೆಯಾ? ಸೂಪರ್ ಇದೆಯಾ ಅಂತ ನೋಡಿ ಎಲ್ಲ ತಿಂತಾ ಇದ್ದಾರೆ. ಆ್ಯಕ್ಚುಲಿ ಬ್ಯಾಕ್ ಒಂದು ಏನು ಬಾಲ್ಕನಿ ಇದೆ ಅಲ್ಲ, ಆ ಬಾಲ್ಕನಿ ವ್ಯೂ ನೋಡಿ ಮಸ್ತ್ ಇದೆ ಮಾತ್ರ. ಬಟ್ ಹೆವಿ ರೈನ್ ಇದೆ, ಅದೇ ಬೇಜಾರು. ಅಷ್ಟು ದೂರದಿಂದ ಬಂದು ಮಳೆಯಲ್ಲಿ ಮನೆಯಲ್ಲೇ ಒಳಗಡೆ ಕೂತ್ಕೋಬೇಕಂತ. ಬಟ್ ಸ್ಟಿಲ್ ಲೆಟ್ಸ್ ಗೋ. ಕಾರ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಕಾರ್ ಬಂದ ತಕ್ಷಣ ನಾವು ಯಾವುದು ಪಿಲಿಕುಲ ಒಂದು ಪಾರ್ಕ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಪರಂಬೂರ್ ಬೀಚ್ ಹೋಗ್ತೀವಿ. ಬಟ್ ನಮಗೆ ಗೊತ್ತಿಲ್ಲ ಅಲ್ಲಿ ಬಿಡ್ತಾರಾ ಇಲ್ವೋ ನಮಗೆ ಆಟ ಆಡೋದಕ್ಕೆ ಅಂತ. ಹೋಗೋಣ, ಹೋದ್ಮೇಲೆ ಗೊತ್ತಾಗತ್ತೆ. ಎಲ್ಲರೂ ಹಾಯ್ ಮಾಡಿ. ಎಲ್ಲರೂ ಎಲ್ಲೆಲ್ಲಿ ಕೂತಿದ್ದಾರೆ, ನಮ್ಮ ಮಮ್ಮಿ ಅಲ್ಲಿ ಕೂತಿದ್ದಾರೆ. ಹಾಯ್ ಮಾಡು ಬಂಗಾರಿ ಇಲ್ಲಿ. ಹಾಯ್ 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 ಫ್ರೆಂಡ್ಸ್ ಅಂತ ಹೇಳು. ಹಾಯ್ ಫ್ರೆಂಡ್ಸ್. ದೊಡ್ಡ ಮಗ, ಅವನಿಗೆ ಆಗಲ್ಲ. ಅವನಿಗೆ ಡೈಲಾಗ್ ಅಂತ ಹೇಳಪ್ಪ. ಏನೇನು ಹೇಳ್ತೀಯಾ? ಓಯ್ ಅಪ್ಪು ಹೇಳಪ್ಪ. ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಬೀಚಿಗೆ ಹೋಗ್ತಾ ಇದೆ. ಅಲ್ಲೋಡಿ ನಮ್ಮ ಚಿನ್ನಿ ಅವರು, ನಮ್ಮ ಮಮ್ಮಿಯವರು ಹಿಂದೆಗಡೆ. This is me and this is my sister. ನೋಡಿ ಫುಲ್ಲು ಫೋಟೋ ಬೇಕಾ? ಫೋಟೋ ಆಮೇಲೆ. ನೋಡಿ ಫ್ರೆಂಡ್ಸ್, ಫೈನಲಿ ನಾವು ಬೀಚ್ ನಲ್ಲಿ ಇದ್ದೀವಿ. ಸೋಮೇಶ್ವರ ಬೀಚು. ಫುಲ್ಲು ಮಳೆ. ಬೀಚ್ ಫೋಟೋ ಐ ನೋಡಿ. ಅಷ್ಟೊಂದು ಮಳೆ ಬರ್ತಿಲ್ಲ ಗಾಯ್ಸ್, ಅದಕ್ಕೆ ಬನ್ನಿ ಅಲ್ಲಿಗೆ ಹೋಗೋಣ. ಫ್ರೆಂಡ್ಸ್, ಮಾತ್ರ ಮಸ್ತ್ ಆಗಿದೆ ಬೀಚು. ಯಾರು ಇಲ್ಲ ನೋಡಿ, ನಾವೇ ಇದ್ದೀವಿ. ಬೀಚ್ ಫುಲ್ಲು ಮಸ್ತಾಗಿ ಅಲೆ ಬರ್ತಾ ಇದೆ. ಏನ್ ಜಾರಲ್ಲ ಬಾಮ್ಮ. ನನ್ನ ಅಕ್ಕಂಗೆ ಸ್ವಲ್ಪ ಭಯ ಫ್ರೆಂಡ್ಸ್. ಆಕ್ಚುಲಿ ಅವಳು ಫಸ್ಟ್ ಟೈಮ್ ಬಂದಿರೋದು. ಎಲ್ಲಿ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತೀನಿ ನಾವು, ಭಯ ಅವಳಿಗೆ. ಭಯ ಇರಲ್ವಾ? ಮಳೆ ಬೇರೆ ಬರ್ತಾ ಇದೆ. ಚೆನ್ನಾಗಿದೆ ಆದ್ರೆ ಮಳೆಯಲ್ಲಿ ಒಳ್ಳೆ ವ್ಯೂ. ಮಸ್ತ್ ಹೆಂಗ ಅನಿಸ್ತಿದೆ? ಸಾಕು ಆಶಾ. ಸಾಕು. ಏಯ್ ಭಯ ಆಗಲ್ಲ, ಚೆನ್ನಾಗಿ ಹಿಂದೆ ಹೋಗಿ. ಇನ್ನ ಅಲ್ಲಿಗೆ ಹೋಗ್ಬೇಕು ನೀವು. ಅಲ್ಲಿಗೆ ಹೋಗಿ, ಇನ್ನ ಹಿಂದೆ ಹೋಗ್ಬಿಟ್ಟು ಓಡ್ ಬಂದ್ಬಿಡಿ. ಓಡ್ ಬನ್ನಿ. ನೋಡಿ ಎಂಜಾಯ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಅಕ್ಕ ನೀರ್ಗೆ ಹೋಗ್ತಾ ಇಲ್ಲ, ಬರೀ ಬೀಚ್ ಅಂತ ಕರ್ಕೊಂಡು ಬಂದ್ರು. ನಮ್ಮ ಮಮ್ಮಿ ನೋಡಿ ಅಲ್ಲೇ ನಿಂತಿದ್ದಾರೆ. ಸೂಮಲ್ಲಿ ತೋರಿಸ್ತೀನಿ. ಪೊಲೀಸ್ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ನಮ್ಮ ಮಮ್ಮಿ ನಿಂತ್ಕೊಂಡು. ಹಾಯ್ ಹಬ್ಬಿ, ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಟು ಯು ಬುಜ್ಜಿ ಬಂಗಾರಿ ಚಿನ್ನಿ. ಲವ್ ಯು.
ಯಾಕೆ ಈ ಒಲೆಗೆ ಹೊಟ್ಟೋಗುತ್ತೆ. ಫ್ರೆಂಡ್ಸ್, ಬೀಚ್ ಮುಗಿಸ್ಕೊಂಡು ನಾವು ವಾಪಸ್ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಸೊ ಆನ್ ದಿ ವೇ ವ್ಯೂ ನೋಡಿ, ಈ ಕಡೆ ಏನು ಸಕ್ಕತ್ತಾಗಿದೆ. ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಆ ಕಡೆ ಫುಲ್ಲು ವಾಟರ್ ಇದೆ, ಈ ಕಡೆನೂ ವಾಟರ್ ಇದೆ. ಇದೇ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ನಾವು. ಬಟ್ ಫ್ರೆಂಡ್ಸ್, ನಿಜ ಹೇಳ್ಬೇಕಂದ್ರೆ ಮಾನ್ಸೂನ್ ರೈಡ್ ಕೂಡ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಒನ್ಸ್ ಇನ್ ಅ ವೈಲ್ ಮಾಡಬೇಕು, ಚೆನ್ನಾಗಿರುತ್ತೆ, ಟ್ರೈ ಮಾಡಿ.